ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟಿ. ಧಾರವಾಡ ನಗರದಲ್ಲಿಂದು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆ. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿದ್ದು, ಇದರಿಂದ ಸಾಕಷ್ಟು ಬೆಳೆ ಹಾನಿಯಾಗಿರುತ್ತದೆ ಹಾಗೂ ಇನ್ನು ಕೆಲವು ಪ್ರದೇಶಗಳಲ್ಲಿ ಬಿತ್ತನೆ ಕಾರ್ಯ ಜರುಗಿರುವುದಿಲ್ಲ. ಆದ ಕಾರಣ ಸರ್ಕಾರ, ಕಂದಾಯ ಇಲಾಖೆ, ಕೃಷಿ ಇಲಾಖೆಗಳು ಜಂಟಿಯಾಗಿ ಬೆಳೆ ಸಮೀಕ್ಷೆ ಮಾಡಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಹಾಗೂ ಪ್ರತಿಯೊಬ್ಬ ರೈತನಿಗೆ ಎಕರೆಗೆ 50,000 ರೂಪಾಯಿ ಬೆಳೆ ಹಾನಿ ಪರಿಹಾರ ಕೂಡಲೇ ಮಂಜೂರು ಮಾಡುವಂತೆ ಒತ್ತಾಯಿಸಿ ಮಹದಾಯಿ ಹೋರಾಟಗಾರರು ಮತ್ತು ಬಿಡದಿ ಟೌನ್ಶಿಪ್ ರೈತ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗಿದ್ದು, ಅವುಗಳನ್ನು ಕೂಡಲೇ ಹಿಂಪಡೆಯಬೇಕು ಮತ್ತು ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಕೇಂದ್ರ ಫಸಲು ವಿಮಾ ಯೋಜನೆಯಡಿಯಲ್ಲಿ ಈ ಮೊದಲ ರೈತ ವಿಮಾ ಸಂಸ್ಥೆ ಹಣ ತುಂಬಿ ಬೆಳೆ ವಿಮಾ ಪರಿಹಾರವನ್ನು ಪಡೆದುಕೊಳ್ಳುವಂತೆ ಮುಂದುವರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಾಗಪ್ಪ ಉಂಡಿ ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸಾಲ ಮನ್ನಾ ಮಾಡಿದ ಸರ್ಕಾರಕ್ಕೆ, ರೈತರ ಮೇಲೆ ಸುಳ್ಳು ಪ್ರಕರಣ ದಾಖಲೆ ಮಾಡಿದ ಸರ್ಕಾರಕ್ಕೆ, ರೈತರಲ್ಲಿ ಬೆಳೆ ವಿಮಾ ಗೊಂದಲ ಮೂಡಿಸಿದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ತಾಯಂದಿರಿಗೆ, ರೈತ ಚಳವಳಿಗೆ ಬೇಕೇ ಬೇಕು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಬಿಡಿ ರೈತರ ಮೇಲೆ ಒಂದು ಸುಳ್ಳು ದಾಖಲೆ ಒಂದು ಕೇಸ್ ಹಾಕಿ ಒಂದಷ್ಟು ಮಂದಿ ಅವ್ರನ್ನ ಎಫ್ಐಆರ್ ಇದನ್ನು ಮಾಡಿ ಇವತ್ತು ಆ ರೈತರಿಗೆ ಭಾಳ ತೊಂದರೆ ಕೊಟ್ಟಂಥ ಸರ್ಕಾರಕ್ಕೆ ಇವತ್ತು ನಾವು ಒಂದು ಎಚ್ಚರಿಕೆ ಕೊಡ್ತೇವೆಲ್ಲ ದಾಡ್ಜಿಲ್ಲ ಅಂತ ಎಲ್ಲ ರೈತ ಮುಖಂಡು ಕೊಡ್ಕೊಂಡು. ಯಾಕಂದ್ರೆ ಇವತ್ತು ಆ ರೈತರಿಗೆ ಏನೇ ಕಷ್ಟ ಬಂದತ್ತಂದ್ರು ನಮ್ಮ ಇಡೀ ಧಾರವಾಡ ಜಿಲ್ಲೆಲ್ಲ, ಬೆಳಗಾವಿ ಜಿಲ್ಲಾ, ಗದಗ ಅಷ್ಟು ರೈತರು ಹೋಗಿ ಅಲ್ಲಿ ಎದಿಗೊಟ್ಟು ನಿಂತಿರ್ತೀವಿ ಅನ್ನೋಂಥದ್ದು ನಾವು ಒಂದು ಭರವಸೆ ಕೊಡ್ತೀನಿ ಇದಕ್ಕೆ ಮುಖಾಂತರ. ಯಾಕಂದರೆ ಹಿಂಗಾಗಬಾರ್ದು. ಇವತ್ತು ಅದನ್ನು ತಕ್ಷಣ ಕಂಡೆ ನಮ್ಮೆಲ್ಲ ರೈತರಿಗೂ ಒಂದು ಅನುಕೂಲ ಮಾಡಬೇಕು. ಅದು ಏನೋ ಅವ್ರು ಕೇಸ್ ಇದ್ರು ಹಿಂದಕ್ಕೆ ತಗೊಂಡೆ ಅವ್ರಿಗೆ ಮುಂದೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದ್ರ ಜೊತೆಗೇನೆ ಇವತ್ತು ಬೆಳೆ ಬರ ಪರಿಹಾರ ಏನು ನಿಮ್ಮ ಮನೆ ಕೊಡೋದಿಲ್ಲ. ನಮ್ಮ ಉತ್ತರ ಕರ್ನಾಟಕ ನೆಲನ ಕಚ್ಚಿ ಹೋಗಿದೆಯಲ್ಲ, ಒಂದು ಸರಿಯಾಗಿ ಹೆಸರು ಬಂದಿಲ್ಲ, ಒಂದು ಸರಿಯಾಗಿ ಉಳ್ಳಾಗಡ್ಡಿ ಹುಟ್ಟಿಲ್ಲ, ಹತ್ತಿ ಹುಟ್ಟಿಲ್ಲ, ಗೊಂಜಾಳ ಹುಟ್ಟಿಲ್ಲ. ಅನೇಕ ನೀವು ಅಲ್ಲಿ ವರ್ದಿ ಡಿ ಸಿ ಆಫೀಸ್ಗೆ ಒಪ್ಪಿಸೋದು, ಅವ್ರು ತಹಸೀಲ್ದಾರ್ ಆಫೀಸ್ಗೆ ಒಪ್ಪಿಸೋದು, ನಿಮ್ಗೆ ಕಣ್ಣು ಕಾಣ್ತಾವಿಲ್ಲೋ, ಒಮ್ಮೆ ವಿಮಾನದಾಗ ಅಡ್ಡಾಡ್ಬೇಕು ಕಣ್ಣು ಕಾಣ್ತಾವಿಲ್ಲೋ, ಅದನ್ನ ನೋಡ್ಕೊಂಡು ದಳದವ್ರು ಕೆಲಸ ಮಾಡಿರಿ ರೈತರಿಗೆ. ನಾವು ಕೇಂದ್ರಕ್ಕೆ ಹೋಗಿ ಇದನ್ನು ಕೇಳೋದು, ಬರ ಪರಿಹಾರ ಕೇಳೋದು, ರೊಕ್ಕ ಕೇಳೋದು, ಮೋದಿ ಮೇಲೆ ನೀ ಹೇಳೋದು, ನಿನ್ನ ಮೇಲೆ ಮೋದಿ ಹೇಳೋದು, ಇವೆಲ್ಲ ಎದಕ್ಕೆ ಬೇಕಾಗ್ಯಾವ? ನೀವು ಸರ್ಕಾರ ನಡೆಸ್ಬೇಕು, ಸರಿಯಾಗಿ ರೈತರಿಗೆ ಅನುಕೂಲ ಮಾಡ್ಬೇಕು. ಇದೋ ಒಂದು ಕೆಲಸ. ಇವತ್ತು ಭಾಳ ನೀವು ದಾರಿ ಬಿಡಾಕತ್ತೀರಿ ಎಲ್ಲಪ್ಪ. ಎಲ್ಲರೂ ಒಂದು BJP ಇರ್ಬೋದು, ಒಂದು ಕಾಂಗ್ರೆಸ್ ಇರ್ಬೋದು, JDS ಎಲ್ಲರೂ ದಾರಿ ಬಿಡಾಕ್ತೀರಿ ನೀವು. ಯಾಕೆ ನೀವು ಈ ರೈತರ ಬಗ್ಗೆ ಯಾರ್ದು ಕಾಳಜಿ ಇಲ್ಲ. ಈಗ ನೀವು ಮುಂದೆ 28ಕ್ಕೆ ನಾ ಇಲೆಕ್ಷನ್ ಮುಖ್ಯಮಂತ್ರಿ ಆಗಬೇಕು, ನಾ ಮುಖ್ಯಮಂತ್ರಿ ಅದರಾಗಿದ್ದೀರಿ ನೀವು ಒಟ್ಟರು. ಅದು ಆಗೋ ಹಾಕಿರಿ. ಈಗ ನಮ್ಮ ರೈತರ ಬಗ್ಗೆ ಒಂದು ಕಷ್ಟ ಒಂದು ಎಲ್ಲನೂ ಅನುಕೂಲ ಮಾಡಿ ನಮ್ಮ ರೈತರಿಗೆ. ಯಾಕೆ ನಮ್ಮ ರೈತ ಧಾರವಾಡ ಜಿಲ್ಲೆ ಎಲ್ಲ ಮುಖಂಡ್ರು, ಯಾಕೆ ನೀವು ಬಾಳೆಗಟ್ಟೆ ನಮ್ಮ ನಾಸಿಕ್ ಬಂದು ಹೋಗೈತಿ, ಎಲ್ಲ ಲೆಟ್ರ್ ಕೊಟ್ಟು ಎಲ್ಲರಿಗೂ DC ಗೆ, ತಹಸೀಲ್ದಾರ್ಗೆ ಎಲ್ಲರಿಗೆ ಇನ್ನು ಲಾಟಿ ಕೊಡೋದಿಲ್ಲ, ನಾವು ಇನ್ನು ಲೆಟ್ರ್ ಕೊಡೋದಿಲ್ಲ, ಇನ್ನು ಬಾರ್ಕೋಡ್ ಚಳವಳಿ ಆಗೋದಂತ ಗ್ಯಾರಂಟಿನ ಅವ್ರು ತಡೆಯೋದು. ಈಗ ಬಿಡದಿಯಲ್ಲಿ ರೈತರ ಮೇಲೆ ರಾಜಕೀಯವಾಗಿ ಅನ್ಯಾಯದಿಂದ ನಡ್ಕೊಳ್ತಿರ್ತಕ್ಕಂಥ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದನೂ ಬರೀ ಈ ಗ್ಯಾರಂಟಿಗಳು ವಿಚಾರದೊಳಗೆ ಇದು ಕಾಲು ಹರಣ ಮಾಡುವಂಥ ಸರ್ಕಾರ. ಆದರೆ ನಾವು ಯಾವುದೇ ಸರ್ಕಾರಕ್ಕೂ ನಾವು ರೈತರು ಜೈವಾಗಲೇ ಅನ್ನೋದಿಲ್ಲ, ಧಿಕ್ಕಾರ ಅಂತೀವಿ. ಯಾಕಂದ್ರೆ ರೈತನ ಸಮಸ್ಯೆ ಆ ತರಪ ಐತಿ. ಈಗ ಬೆಳೆ ಬಿತ್ತಿದ್ದನ್ನು ಇವರು FID ರೆಡಿ ಮಾಡಿ ಗೊಬ್ಬರ ಬೀಜ ಕೊಟ್ಟರು, ಅದನ್ನು ಸಾಲ ಸೂಲ ಮಾಡಿ ರೈತ ಭೂಮಿ ಒಳಗಿಟ್ಟ, ಅದನ್ನು ಹರಗೋ ಪರಿಸ್ಥಿತಿ ಬರ್ತೈತಿ. ಆದ್ರೆ ಈಗ ಈ ಸರ್ಕಾರ ರೈತರನ್ನ ಒಡೆದಾಳೋ ನೀತಿಯನ್ನು ಅನುಸರಿಸಕತ್ತೈತಿ. ಯಾಕಂದ್ರೆ ಈ ನಮ್ಮ ರೈತ ಸಂಘದ ಇದೊಂದು ಶಾಲೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ದಿನ ಕಾಂಗ್ರೆಸ್ ಟಪಿಗೆ ಹೊಂದಿದ್ರಿ ಸವಾಲು. ಈಗ ಅದನ್ನು ಕಣ್ಣಿಲೆ ನಾವು ನೋಡುವಂಥ ಪರಿಸ್ಥಿತಿ ದೇವರು ನಮಗೆ ಈಗ ಕೊಟ್ಟಿದ್ದಾನೆ. ಯಾಕಂದ್ರೆ ಎಲ್ಲರೂ ಟವಲ್ ಹಾಕಾರು, ನಮ್ಮ ರೈತ ಸಂಘ ಹೊಡಿತಾರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದಂಥ ಮಾತು ಈಗ ನಾವು ಅದನ್ನು ನೆನಪಿಸ್ಕೊಳಕ್ತೇವೆ. ಆದ್ರೆ ಒಂದು ನಮ್ಮ ರೈತರಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ನಾ ಭೂಮಿ ಕೊಡ್ತೇನೆ ಅನ್ನೋದು, ನೀ ಬ್ಯಾಡ ಅನ್ನೋದು ಕಾಂಗ್ರೆಸ್ನವ್ರ ರಾತ್ರಿನಾಗ
ಅವ್ರನ್ನ ಮಸಲತ್ತು ಮಾಡಿ ದುಡ್ಡಿನ ಆಮಿಷ ಹಚ್ಚಿ ಒಬ್ರು ಕೊಡೋದು ಒಬ್ಬರು ಬ್ಯಾಡ ಅನ್ನುವಂಥದ್ದನ್ನು ಬಿಡಬೇಕು. ಆಮೇಲೆ ಕಾಂಗ್ರೆಸ್ಸಿನ ಒಂದು ಅವ್ರ ಮಾತು ಕೇಳ್ಕಾರ ಕಾಂಗ್ರೆಸ್ಸಿನ ತಳಗೆ ಅವರು ಕೆಲಸ ಮಾಡ್ತಕ್ಕಂಥ ಕೆಲವೊಂದು ರೈತರಂದ್ರೆ ಎಲ್ಲರೂ ರೈತರು ಆ ಥರ ಇಲ್ಲ. ರೈತ ಸಂಘಟನೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಪುಟ್ಟಣ್ಣಯ್ಯ ಅವರು ಮೊದಲೇ ಏನು ಕಟ್ಟಿದಂಥ ರೈತ ಸಂಘವನ್ನು ಇಟ್ಕೊಂಡು ಚೆಂದಾಗಿ ಹೋಗ್ರಿ ಅನ್ನುವಂಥ ಮಾತನ್ನು ನಾನು ಈ ರೈತರಿಗೆ, ನಮ್ಮ ರಾಜ್ಯದ ರೈತರಿಗೆ ಒಂದು ಒಮ್ಮೆ ನೆನಪಿಸ್ಕೊಡೋಕೆ ನಾ ಇಚ್ಛೆ ಪಡ್ತೇನೆ. ಆದ್ರೆ ಒಂದು ದುರದೃಷ್ಟಕರ ಏನಪ್ಪ ಅಂದ್ರೆ ಕೆಲವೊಂದು ರೈತರ ಹೆಸರೇ ಟಿವಾಲ್ ಹಾಕೋತಾರೆ. ಅದನ್ನು ವಿಚಾರ ಮಾಡಿರಿ. ನಮ್ಮ ರೈತರು ಯಾಕೆ ಜೀವನ ಮಾಡ್ಬೇಕು ಕೇಳ್ಬೇಕು. ಅದನ್ನು ಹಕ್ಕು ಮಂಡಿಸ್ಬೇಕು. ಎಲ್ಲ ರೈತ ಸಂಘಟನೆಗಳು ಕೂಡಿ ರೈತ ಸಂಘ ಅಧ್ಯಕ್ಷ ಬಿಡಬೇಕು. ಎಲ್ಲ ಅಧ್ಯಕ್ಷ ಸಂಘಟನೆ ಒಕ್ಕೂರ್ಲಿಂದ ಕೂಡಿ ಅದನ್ನು ಈ ಟವಲ್ ಹಾಕೊಳ್ಳುವಂಥ ಇವು ಅದಾವು, ಬ್ಯಾಚ್ ಅದಾವು. ಕಾಂಗ್ರೆಸ್ಗೆ ಇದೈತಿ, BJPಗೆ ಇದೈತಿ, JDSಗೆ ಐತಿ. ಅವ್ರವ್ರದ್ದು ಹಾಕೊಂಡು ಮಾಡಲಿ. ನಮ್ಮ ರೈತರು ಹೋಗಿ ಅವ್ರಿಗೆ ಅಣ್ಣ ಅನ್ನೋದು ಹೋಗಿ ಪ್ರೋಜ್ ಕೊಡೋದು, ಅಣ್ಣ ಅನ್ನೋದನ್ನು ಬಿಡಬೇಕು. ರೈತರು ಒಕ್ಕಟ್ಟಾಗಿ ಹೋರಾಟಕ್ಕೆ ನಿಂತರೆ ಮಾತ್ರ ರೈತರಿಗೆ ಉಳಗಾಲ ಐತಿ. ಇಲ್ಲಾಂದ್ರೆ ರೈತ ಕುಲವನ್ನು ಇವರು ಸರ್ವನಾಶ ಮಾಡೋಕೆ ಇವು ಮೂರು ಪಕ್ಷಗಳು ಅದಾವು ಅಂತ ಹೇಳಕ್ಕೆ ನಾನು ಇಚ್ಛಾಪಡ್ತೇನೆ. ನಿಮಗೆ ಸ್ಥಾನ ಕೊಟ್ಟರೆ ನೀವು ಸಂಘ ಮಾಡ್ಕೋತೀರಿ. ಅದನ್ನು ಈ ಕೆಲವೊಂದು ಮಂದಿ ಏನು ಮಾಡಿದ್ದಾರೆ ಅಂದ್ರೆ, ಈಗ ಯಾರಂತಕ್ಕೆ ಒಬ್ಬ ಅಂತಕ್ಕೆ ಮಿನಿಸ್ಟರ್ ಅಂತಕ್ಕೆ ಹೋಗಿ ಅಣ್ಣ ಅನ್ನೋದು, ಈ ಅಣ್ಣ ಅನ್ನುವಂಥ ಇದನ್ನು ಬಿಟ್ಟು ಬಿಡ್ರಿ, ರೈತರಾಗಿ ಜೀವನ ಮಾಡಿರಿ. ಒಕ್ಕೂರ್ಲಿಂದ ತಿನ್ನಕ್ಕೆ ಉಳಿದ್ರು ಅಣ್ಣ ಅನ್ನಿಸ್ಕೊಳ್ಬೇಡ್ರಿ. ಹುಟ್ಟಿದ ಮಕ್ಕಳಿಗೆ ಅಣ್ಣ ತಮ್ಮ, ಮನ್ಯಾಗ ಅಣ್ಣ ತಮ್ಮ ಅನ್ರಿ. ಇನ್ನೊಬ್ಬ ಹುಟ್ಟಿದವ್ರಿಗೆ ಅಣ್ಣ ತಮ್ಮ ಅನ್ಬೇಡ್ರಿ. ಮನ್ಯಾಗಿದ್ದವ್ರಿಗೆ ಅಣ್ಣ ಅಲ್ಲ, ನಿಮ್ಮ ಜೀವನ ಮಾಡ್ರಿ ಅನ್ನುವಂಥ ಒಂದು ಕಿವಿ ಮಾತು ನಾ ಇಡೀ ನಮ್ಮ ರಾಜ್ಯದ ತಿಳುವಂಥದ್ದು. ಏನಾದರೂ ತಪ್ಪು ಮಾತಾಡಿದ್ರೆ ನಂದು ಕ್ಷಮ ಇರಲಿ ರೈತರಂತಕ್ಕ. ಆದರೆ ಎಲ್ಲರೂ ಇಲ್ಲ ಹಂಗೆ. ಕೆಲವೊಂದು ರೈತ ಸಂಘಟನೆಗಳ ಅಂಥ ಕೆಲಸ ಮಾಡಕತ್ತಾವು. ಅಂಥವ್ರಿಗೆ ಒಂದಿನ ಅವ್ರಿಗೆ ಅಳಗಾಲ ಬರ್ತೈತಿ. ನಂಜುಂಡಸ್ವಾಮಿ ಅವ್ರು ಏನು ಹೇಳ್ತಿರಲ್ಲ, ಏನು ಕಾಂಗ್ರೆಸ್ ತಪ್ಪಿಗೆ ಇದು ಟವಾಲ್ ಅನ್ನುವಂಥದ್ದು, ಟವಾಲ್ ಹಾಕ್ಕೊಳಕ್ಕೆ ಪೊಲೀಸರಿಗೆ ಇವರಿಗೆ ಇದನ್ನು ಹೆದರಿಕೆಗೆ ಹಾಕೊಳ್ಳುವಂಥದ್ದು ಮಾಡಬೇಡ್ರಿ. ರೈತ ಸಂಘ ತತ್ವ ಸಿದ್ಧಾಂತಗಳಲ್ಲಿ ರೈತ ಸಂಘಟನೆ ಕಟ್ಟಿ ನಿಂದಿರ್ರಿ, ಅಷ್ಟು ಸರ್ಕಾರ ನಿಮ್ಮ ಮನೆಗೆ ಬರ್ತಾವೆ. ಇಲ್ಲಾಂದ್ರೆ ನೀವು ಅವ್ರ ಮನೆಗೆ ಹೋಗ್ತೀರಿ ಅನ್ನುವಂಥದ್ದನ್ನು ಈ ಮಾತು ಎಚ್ಚರಿಕೆ ಕೊಡಾಕತ್ತೀನಿ. ನಾಗಪ್ಪ ಉಂಡಿ ರಾಜ್ಯ ಉಪಾಧ್ಯಕ್ಷರು.